ಅದಿನ ಇನ್ಸ್ಟಾಗ್ರಾಮ್ ಹಾಕ್ಯಾಳಂತ್ರಿ. ಹಾಕ್ಬಿಟ್ಟು ಹೇಳ್ತಾಳಂತ ಏನಂತ ಮೈ ನ್ಯೂ ಕಾರ್ ಅಂತಂದು ಹಾಕ್ಬಿಟ್ಟು ಡೋಂಟ್ ಟಚ್ ಮಿ ಯಾರ್. ಅಲ್ಲಿಂದ ನೋಡಿ ಆಶೀರ್ವಾದ ಮಾಡಿ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿ. ಆದರೆ ಕಾರಲ್ಲಿ ಲಿಫ್ಟ್ ಮಾತ್ರ ಕೆಳಕೋಗ್ಬೇಡಿ, ಹಾಗೇನೆ ಕಣ್ಣುಗಳನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ದೃಷ್ಟಿ ಮಾತ್ರ ಬಿಡಬೇಡಿ ನನ್ನ ಕಾರಿಗೆ ಅಂತ ಇನ್ಸ್ಟಾಗ್ರಾಮ್ನ ಸ್ಟೇಟಸ್ ಹಾಕ್ಯಾಳಂತ. ಏನ್ ಬೇಮ ಆರಾಮ್ ಕುತ್ಕೊಂಡ್ಬಿಟ್ಟಿ, ಏನು ನಷ್ಟ ಆಯ್ತನ? ನೀರಿಗೆ ಬರಂಗಿಲ್ಲನ ನಿಮ್ ಸೊಸೆ ಕಳಿಸಿಯ? ಅಯ್ಯ ನನ್ ಸೊಸೆ ನನಗೆ ಮಾತಿ ಕಾಡು ಬಾಬಾ ಬಾಬಾ ಅಂತ ಕರೆಯಾಕ್ತೈತಿ. ನಾಡು ಹೋಗು ಹೋಗು ಅಂತ ಹೇಳ್ತಾ ಇದೆ. ನಾನು ಯಾಕೆ ಹೋಗ್ಲಿ ನೀರ್ ತರಕ? ನನ್ ಸೊಸೆ ಹೋಗ್ಯಾಳ ಬಿಡು. ಹೌದು ನೀನ್ ಮಾಡಕತಿ ಯಾಕ? ನೀ ಹೋಗಕ್ಕಿಲ್ಲ ನೀರ್ ತರಕ? ನೀರ್ ತರಕ ಅಕ್ಕಿ ಕೂಡ ನಾಡು ಹೋಗು ಹೋಗು ಅಂತ ದುಃಖಾಕತೈತಿ. ಕಾಡು ಬಾ 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 ಅಂತ ವೆಲ್ಕಮ್ ಮಾಡಿದ್ರು ಕೂಡ ಹೋಗ್ತಾನೆ ಇಲ್ಲ. ಅದಕ್ಕ ನೀರ್ ತರ ಮುಂದೆ ಅಲ್ಲೇ ಕೈಕಾಲು ಮುರ್ಕೊಳ್ ಬಿಡ ಅಂತ ಅಕ್ಕಿನ ಕಾಸೆ ನೋಡು. ಕಾಡು ಕರೆಕ್ಟ್ ಹೋಗಲ್ಲಲ್ವೇ? ಅದಕ್ಕ ನಾನು ಕಸಾಕ್ತೇನೆ ನೋಡು ಕಾಡಿಗೆ. ಏನು ಟೆನ್ಷನ್ ಮಾಡಕತ್ತೇನ? ನನ್ನ ಸೊಸಿಗೆ ಏನಾದ್ರೂ ಬುದ್ಧಿ ಕಲಿಸ್ಕೊಡ್ತಾ ಇದ್ದಾಳಕಿ ಏನಾರ ಅಂತ ಅನ್ಕೊಳಕತ್ತೇನ? ಈ ಬುದ್ಧಿ ಕಳಿಸಿ ನನಗೂ ಕಾಡಿಗೆ ಒಮ್ಮಗ ಕಳಿಸ್ಕೊಡ್ತಾಳೆ ನನ್ನ ಸೊಸಿ ಅನ್ಕೊಳಕತ್ತೇನು ಬೇಯಮ್ಮ? ಊರ್ ಮಿಟಕ್ಲಾಡ್ಸಿ ಇಂಥ ಸ್ವಸ್ಥರಿದ್ರ ಮುಗಿತು ಅತ್ತಿ ಕತಿ ಗೋವಿಂದ ಗೋವಿಂದ ಅಂತ ಅಂದ್ಬಿಟ್ಟು ಕಳಿಸ್ಬಿಡ್ತಾರ ಶಿವನ್ ಪಾದಕ್ಕ. ಕೊರಮಪ್ಪ ಇಂಥ ಸ್ವಸ್ಥಕ್ಕೆ ನೇಣ್ ಹಾಕ್ಬಿಡ್ಬೇಕು ನೋಡು. ಯಮ್ಮ ನೇಣಕ್ಕದ್ ನಾವಲ್ಲ, ನಿಮ್ಮಂತ ಅತ್ತಿಗಳು. ಯಮ್ಮ ಬಾಯ್ ಮುಚ್ಚು, ಹಂಗ ಸುಮ್ಮನೆ ತಮಾಷೆ ಮಾಡಿದ್ದು ಮತ್ತೆ ಮತ್ತೆ ಮುಂದೆ ಹೋಗಿ ಹೇಳಿವೆ. ಸುಮ್ಮನೆ ಅಂದಿರೋದು. ನಾಳಕ್ಕ ಹೋಗಿ ನಿಂತಿದ್ನ, ನಮ್ಮ ಅತ್ತಿ ಬಂದು ನಮ್ಮ ಅತ್ತಿ ಗೆಳತಿ ಆಕಿ ಪಾರ್ವತಕ್ಕ ಆಕಿನ ಬಂದು ಅವರಿಬ್ರು ಮಾತಾಡ್ಕೊಂಡು ನಿಂತ್ರ. ನಾನು ಈ ಕಡೆ ಶಕುಂತ್ಲ ಬಂದಾನ ಅಂತ ನೋಡ್ಕೊಂಡು ಮಾತಾಡಕಂತ ಬಂದೆ. ನೀ ಕೂದಿದ್ದಲ್ಲ ನಿನಗೆ ಮಾತಾಡ್ಸಿದ್ನಿ ಅಷ್ಟ. ಮತ್ತೆ ಈ ವಿಷಯ ಹೇಳ್ಬಿಟ್ಟಿವೆ ನಮ್ಮ ಅತ್ತಿ ಮುಂದೆ. ಹೇಳ್ಬಿಡ ಯವ್ವ. ಯಾಕೆ ಹೇಳಲ್ಲ? ಹೇಳ್ಬಿಟ್ರೆ ಯಾಕೆ ಹೇಳಲ್ಲ ಅಂದ್ರೆ ನಾನು ಒಂದ್ ಕಾಲದಾಗ ನಿನ್ನಂಗ ಸೊಸೆಯಾಗಿ ಮನೆಗೆ ಬಂದಿರೋದ. ಈಗ ಅತ್ತೆಗೆ ನೀ ಅಷ್ಟ. ಏನ ಈ ಮಿಡಕ್ಲಾಡಿ ಬಂದಳ? ಬೆಳಿಗ್ಗೆ ಬೆಳಿಗ್ಗೆ ಏನು ಹೊಸ ಸೀರೆ ಉಟ್ಕೊಂಡ್ ಬಂದಳ? ಏನಾರ ಶುಭ ಕಾರ್ಯಕ್ಕೊಂಡ ಮತ್ತ ಊರ್ ಮಿಡಕ್ಲಾಡಿ ಯಾರು ಬೇಮ? ಅಲ್ಲಿ ಕೆಳಗೆ ನೋಡು. ಹಾಯ್ ಲಕ್ಷ್ಮಿ, ಏನ್ ಬಾರ ಏನ ಅಪ್ರೂಪ ಆಗ್ಬಿಟ್ಟಲ್ಲ. ಏನಿದು ಮಿಂಚಿಂಗ್ ಮಿಂಚಿಂಗ್ ಬಾ ಬಾ ಸುಮಿತ್ರ. ಏನ ಮತ್ತ ಆರಾಮದಿರನ? ಅಮ್ಮರ ನೀವ್ ಆರಾಮದಿರನ? ಎಲ್ಲ ಗಾಡ್ರಿ ಗೌರಿ ಯವ್ವ ಗೌರಿ ನೀರ್ ಹಾಕೋಯ. ಹಿಂಗ ಬೆಟ್ಟ ಆಗಿದನ? ನಾನು ಕೂಡ ಅಲ್ಲೇ ಇಟ್ನೆ, ನೋಡ್ಲಿಲ್ಲ ಅನ್ಸುತ್ತ. ಆರಾಮದಿರಲ್ಲ? ಸೂಪರ್ ಸೂಪರ್. ನಾನಂಕ ಸೂಪರ್. ನಮ್ಮ ಸೊಸೆ ನೋಡ್ಕೊಳಕತ್ತಾವಲ್ಲ, ಚೆನ್ನಾಗಿ ನೋಡ್ಕೊತಾವ, ಹಂಗಾಗಿ ನಾನು ಆರಾಮದೇನೆ. ನೀನು ಹೊಸ ಸೀರೆ ಉಟ್ಕೊಂಡು ಏನ್ ದೊಡ್ಡ ಶುಭ ಕಾರ್ಯಕ್ಕೆ ಇರ್ಬೇಕಲ್ವಾ? ಅಯ್ಯೋ ಅಂತದೇನಿಲ್ಲ. ನನ್ಗ ಬೆಂಗಳೂರಿಂದ ನನ್ನ ಮಗ ತಂದ ಸೀರಿನ. ನಿನ್ನ ಮಗ ಅಷ್ಟು ಅದನ್ನ ಇವಾಗ ಈಗ ಇದ್ರ PUC ಮುಗಿತದಲ್ಲ, PUC ಕಲಿಯಕತ್ತದಲ್ಲ. ಓನ್ ಬೇಮ ಬೆಂಗಳೂರಿನಾಗ ಲಾಯರ್ಲನ ಕಲಿಯಕತ್ತಿದ್ದು. ಫಸ್ಟ್ ಇಯರ್. ಅದಕ್ಕೆ ಅವನು ಏನೋ ಟ್ರಿಪ್ ಏನೋ ಕರ್ಕೊಂಡು ಹೋಗಿದ್ರು. ಅಲ್ಲೇ ಬೆಂಗಳೂರಿನಾಗ ಅದನ್ನ ಲಾಲ್ ಬಾಗ್ ಕೋಟು ತೋರ್ಸಕ ಕರ್ಕೊಂಡು ಹೋಗಿದ್ರಂತ. ಅಲ್ಲಿ ಬೆಂಗಳೂರಾಗ ಚಲೋ ಐತಿ ಸೀರೆ ಅಂತ ತಗೊಂಬಂದ ನೋಡು. ನನಗೆ ಚೆನ್ನಾಗೈತನ ಬೇಮ. ಆದ್ರೂ ನಿನಗೆ ಎಷ್ಟು ದೊಡ್ಡ ಮಗ ಅಂತ ಗೊತ್ತಾಗಂಗಿಲ್ಲ ನೋಳೆ. ಸೂಪರ್ ಆಯ್ತು ನೋಳೆ ಸೀರೆ. ನನ್ನ ಮಗನೇ ಆಯ್ಕೆ ಮಾಡಿದ್ದ ಯವ್ವ. ಹಂಗಂದ್ರೆ ಇನ್ನೇನು ನಿನ್ನ ಮಗ ಮದುವೆ ಮಾಡೇ ಬಿಡು. ಅದ ಏನಂತಾರಲ್ಲ ಮಕ್ಕಳು ಮದುವೆ ಮಾಡ್ತಾರಲ್ಲ, ಹಂಗ ಮಾಡ್ಬಿಡ್ಲೇನ? ಎಲ್ಲಾರ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರಲ್ಲ, ಯಾಕ ನಳ ಬಿಟ್ಟಾನ? ನೀರ್ ತುಂಬಿಟ್ಟಿಲ್ಲ? ಅಯ್ಯೋ ನಳ ಬಿಟ್ಟನ್ರಿ ಎಂಟಿಯರ ಪಾಳೆ ಕ್ಯಾರ ಹಚ್ಬೇಕಲ್ಲ. ಅಯ್ಯ ನೀ ಯಾವ ಬಂದೆ? ನಾನು ರಾತ್ರಿ ಬಂದೇನ್ರಿ. ಎಂಟಿಯರ ಆರಾಮದಿರಿ? ಹೋನ್ವಾ ಏನ್ ಆರಾಮ? ಏನ ಯಾಕ್ರಿ ಎಂಟಿಯರ? ಏನ ನಿಮ್ಮ ಮಗಗ ಏನ ಹುಡುಗಿ ನೋಡಾಕತ್ತೀರಂತ? ಹೂನ ಇವ ಹುಡುಗಿ ನೋಡಾಕತ್ತೀನಿ. ಯಾಕಂದ್ರೆ ಹುಡುಗ ದುಡ್ಡ ಬಂದ್ಬಿಟ್ನಲ್ಲ ಅದಕ್ಕ. ಅಯ್ಯೋ ಹುಡುಗಿ ನೋಡೋದೈತೆ ಅದ್ ಬಿಡ. ಅವನು ಬೆಂಗಳೂರಿನಾಗ ಕೆಲಸ ಮಾಡಕತ್ತಿಲ್ಲನ, ಅದಕ್ಕೆ ಬಂದಾನ. ಅದಕ್ಕೆ ಬಂದಿದ್ದಕ್ಕೆ ಜನ ಹಿಂಗೆ ತಪ್ಪು ತಿಳ್ಕೊಂಡ್ರ ಅಷ್ಟ. ಇನ್ನು ಹುಡುಗಿ ನೋಡಾಕ್ತಿಲ್ಲ ಬಿಡ. ನೋಡ್ಬಿಟ್ಟು ಮದುವೆ ಮಾಡ್ತೀನಿ, ಅವಾಗ ನಿನಗೆ ಕೈ ಕಳಿಸ್ತೀನಿ ಬಾ. ಏನ್ವಾ ನನಗೆ ಗೊತ್ತೈತಿ ಹೊಸ ಸುದ್ದಿ ಬಂದೈತಿ ಅಂತ. ನಿಮ್ಮ ಮಗ ಮದುವೆ ಮಾಡಕತ್ತೀರಂತ. ಯಾಕೋ ನಾವೆಲ್ಲ ಕಂಡುಬಿಡ್ತೀವಂತಂದು ಹೇಳ್ಬೇಡ್ರೇನ? ಅಯ್ಯೋ ಬಿಡ್ಬೇ, ಕಣ್ಬಿಟ್ರೇನು ಕಣ್ಣೇನು ಇದಾಕೋನ? ಸುಮ್ಮನೆ ಕೂತ್ಕೋಬೇ. ಏನಿಲ್ಲ, ಹಂಗ ಹುಡುಗಿ ನೋಡಾಕತ್ತೇವಿ. ಇನ್ನ ಅವ ಕೆಲಸ ಮಾಡಕತ್ತಂತಾನೆ. ಈಗ ಸೇರಿ ಒಂದನ ವರ್ಷ ಆಯ್ತು, ಇನ್ನೂ ಸ್ವಲ್ಪ ದಿನ ಆಗ್ಲಿ, ಆಮೇಲೆ ನೋಡೋಣ. ಹೌದು ಆಕಿ ಅವ್ರ ಮಗಳ ಮನೆಗೆ ಬಂದ ಅಂತ ಗೊತ್ತನ? ಯಾರ ಮಗಳು ಯವ್ವ? ಅಯ್ಯ ಲಲಿತಮ್ಮನ ಮಗಳು. ಓಡೋಗಿದ್ದಿಲ್ಲನ? ಅವ್ ಯಾರ ಜೊತೆ ಓಡೋಗಿದ್ಲು? ಅವ್ರನ್ನ ಮನೆ ಕರ್ಕೊಂಡ್ ಬಂದ ಅಂತ ಯವ್ವ. ಯಾಕ ವಿಷಯ ಗೊತ್ತಿಲ್ಲನ? ಅಷ್ಟೇ ಇಲ್ಲ ಯವ್ವ, ನಿಮ್ಗೆ ಇನ್ನೂ ವಿಷಯ ಗೊತ್ತೇ ಇಲ್ಲ ಅನ್ಸುತ್ತ. ಇವಾಗ ಹೊಟ್ಟಿ ಬೇರೆ ತುಂಬಿಸ್ಕೊಂಡ್ ಬಂದ. ಹೆಂಗೈತ್ ನೋಡು ಕತಿ. ಏನು ಹೊಟ್ಟಿ
ಮದುವೆ ಆಗ್ಲಾರ್ದನ ಬಸ್ ಮಾಡ್ಕೊಂಬಂದ. ಅಯ್ಯೋ ಎಲ್ಲರಿಗೂ ಬುದ್ಧಿ ಹೇಳ್ತಿದ್ದ ಅವ್ರವ್ವ, ಈಗ ನೋಡಿ ತನ್ನ ಮುಖನ ಹೊರಗೆ ತೋರಿಸ್ಲಾರ್ದಂಗೆ ಆಗೈತಿ. ಅಯ್ಯೋ ಅಷ್ಟಲ್ಲ ಬಿಡ ಇವ, ಆಕಿ ನೀಲಕ್ಕನ ಮಗನು ಇವನ ಹುಡುಗಂತ. ಎಲ್ಲೆಲ್ಲೋ ಏನೇನು ಅಂತ ನಾನು ಎಲ್ಲಿ ಸಂಬಂಧ ಅದ ನೋಡು, ನನಗೂ ಗೊತ್ತಾಗಿರ್ಲಿಲ್ಲ. ಗೊತ್ತಿರಲ್ಲ ಮತ್ತೆ ಹೆಂಗ್ರಿ ವಿಷಯ ಗೊತ್ತಾಯ್ತು ನಿಮ್ಗೆ? ರಾತ್ರಿ ಗೋಡೆಗೆ ಕಿವಿ ಹಚ್ಕೊಂಡು ಕೇಳ್ಕೊಂಡು ನಿಂತಿದ್ಯಾ, ವಿಷಯ ಎಲ್ಲ ಹೊರಬಿತ್ತು ಅಷ್ಟ. ಅಯ್ಯೋ ಇದು ಅಷ್ಟೇನ? ಸುಮ್ಮ ಕೂತ್ಕೋ. ಆ ಶಂಕರ ಚೆನ್ನವ ಇಬ್ಬರು ಲವಿ ಡವಿ ಅಂತ ಗೊತ್ತಿಲ್ಲ. ಇದಕ್ಕೆ ದೊಡ್ಡ ವಿಷಯ ಅಂತ ಹೇಳಕ್ ಬಂದಿರಿ. ಬಿಡು, ಹಿಂಗ ಮನಿದು ಕತೆ ಇದ್ದ ಇರ. ಬಿಡು ಬಿಡು ಓಲೆ ತಗ. ಅಷ್ಟ ಅಲ್ಲನ ಹಾಕಿಗೆ ಮೆಣಸಿನ್ಕಾಯಿ ಹಾಕಿ ಚಾ ಕುಡ್ಸ ನೋಡು. ಮೆಣಸಿನ್ಕಾಯಿ ಹಾಕಿ ಚಾ ಕುಡ್ಸಲ್ಲ ಈಗ ಹೇಳಿಲ್ಲ. ಚೆನ್ನವನ್ಗ ಸೊಸಿ. ಚೆನ್ನವ ಸೊಸಿ ಅವ್ರ ಅತ್ತಿಗೆ ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿದು ಹಿಂಡ್ಬಿಟ್ಟು ಚಾದಾಗ ಹಾಕಿ ಕೊಟ್ಟಾಳ. ಈಗ ಗಟಗಟ 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 ಅಂತ ಕೊಡ್ದಾಳ. 3 ದಿನ ಆಯ್ತು ಟಾಯ್ಲೆಟ್ ನಿಂತ ಹೊರಗ ಬರವಲ್ಲು. ಯಾಕ ಕುಡಿ ಮುಂದೆ ಚಾ ಬಿಸಿ ಐತಿ, ಕುಡ್ದಾಗ ಖಾರ ಐತಿ ಅಂತ ಅನಿಸ್ಲಿಲ್ಲ ನನಗೆ. ಅಯ್ಯ ಅದೆಲ್ಲ ದೊಡ್ಡ ಕಥೆ ಐತಿ. ಈಕಿ ಚಾಕಲ್ಲ ಅಡ್ಗಿಗನ ಖಾರ ಜಾಸ್ತಿ ಆಗ್ತಾಳ. ಅದಕ್ಕೆ ಖಾರ ತಿಂದು 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 ಚಾ ಖಾರ ಆಗೈತೋ ಬಿಟ್ಟೈತೋ ಏನ್ ಚಾನ ಅಂತ ಗೊತ್ತಲ್ಲ ಅದನ್ನ ಕುಡ್ದು ಬಿಟ್ಟಾಳ. ಅಯ್ಯ ಅಷ್ಟೇ ಬಿಡ್ರಿ ಅಂತೀರ. ನಮ್ಮನೆ ಶಕುಂತಲವ ಗೊತ್ತಲ್ಲ ನಿಮಗ? ಹೊಸ ಖಾರ ತಗೊಂಡಾಳಂತ ಏನ್ ದಿಮಾಕ್ ತೋರಿಸ್ತಾಳ ಏನ್ ತಾನ? ಅಯ್ಯೋ ಕಾರ್ ತಗೊಂಡ್ರೆ ನಮ್ಗೇನಾಗತೈತಿ? ತೋರ್ಸ್ಕೊಡು ಬಿಡು. ಅದು ಹಂಗಲ್ರಿ ಅಂತೀರ. ಕಾರ್ ತಾನೆ ಬಾಯಿ ಮುಚ್ಕೊಂಡಿರ್ಬೇಕು. ಅದು ಬಿಟ್ಟು ಎಲ್ಲ ಮುತ್ತೈದ್ರನ್ನು ಕರೆದು ಆರತಿ ಮಾಡ್ರಿ. ಯವ್ವ ನಮ್ದು ಕಾರಿಗೆ ದೃಷ್ಟಿ ತೆಗಿರಿ ಯವ್ವ. ಆಮೇಲೆ ಆರತಿ ಮಾಡಿ ಹಂಗ ಹೋಗ್ಬೇಡ್ರಿ. ಮತ್ತೆ ಒಡಪು ಹೇಳ್ರಿ ಅಂತಾಳ. ಒಡಪು ಹೇಳೋದಲ್ದನ ಅವಕ್ಕೆ ಅಕ್ಷತೆ ಹಾಕಿ ಅವತ್ತಿಗೆ ಹೇಳ್ಬೇಕಂತ ಆಯುಷ್ಮಾನ್ ಭವ ಆಯುಷ್ಮಾನ್ ಭವ ಆಯುಷ್ಮಾನ್ ಭವ ಅಂತ ಹೇಳ್ಬೇಕಂತ. ಹಾ ಆಯುಷ್ಮಾನ್ ಭವನ ಅಂದ್ರೆ ಇದೇನು ರೂಲ್ಸ್ ಅನ? ಆರತಿ ಮಾಡಕ್ ಬಂದ್ರಲ್ಲ ಆಯುಷ್ಮಾನ್ ಭವ ಅಂತ ಹೇಳ್ಬೇಕಂತಂದು. ಆಯುಷ್ಮಾನ್ ಭವ ಅಂತಂದ್ರ ತನ್ನ ಕಾರಿಗೆ ಏನ್ ಆಕ್ಸಿಡೆಂಟ್ ಆಗಲ್ಲ, ಆರಾಮಾಗಿರ್ತೀವಿ, ಮುತ್ತೈದರ ಆಶೀರ್ವಾದ ಐತಿ ಅಂತಕಿನ ಇಡರಿ ಅಂತೀರ. ಮತ್ತೆ ಒಡಪ್ ಬರ್ಲಿಲ್ಲ ಆರತಿ ಹಿಂಗ ಮಾಡ್ಲೇ ಇಲ್ಲನ? ಒಡಪ್ ಬರ್ಲಿಲ್ಲ ಅಂದ್ರ ಒಡಪ್ನ ಕಲ್ಕೊಂಡ್ ಬಂದ ಆರತಿ ಮಾಡ್ರಿ. ಯವ್ವ ನನ್ನ ಕಾರಿಗೆ ದೃಷ್ಟಿ ಆಗುತ್ತೆ. ಯವ್ವ ಡೋಂಟ್ ಟಚ್ ಮಿ ಮೈ ಕಾರ್ ಅಂತಾಳ. ಇಂಗ್ಲಿಷ್ ಎಕ್ಕಡ ಸುರು ಯಾಕಿನ ಹಂಗ ಮಾಡಿದ್ಲು ಗೊತ್ತಂದ್ರಿ. ನನಗರ ಮೈಯೆಲ್ಲ ಉಳಿತಿತ್ತು ನೋಡ್ರಿ. ಅಷ್ಟ ಅಲ್ರಿ ಹೊಸ ಕಾರ್ ತಂದ್ಬಿಟ್ಟು ಬರೀ ತೊಳೆದಿದ್ದ ಹೊರಗೆ ಬರ್ತಾಳ ತೊಳಿತಾಳ ಕೂದಲನ ಹಿಂಗ ಹಂಗ ಅಂತಂದು ಖರಾಬತ್ತೆ ಆರಿಸ್ಕೊಂಡು ಹೋಗ್ತಾಳ. ಮತ್ತೆ ಬರ್ತಾಳ ಮತ್ತೆ ಒರೆಸ್ತಾಳ. ಏನ್ ಕರು ಮರಿಯಪ್ಪ ಆ ಕಾರ್ ತಗೊಂಡೈತಿ ಬರೀ ಕಾರ್ ತಗೊಂಡು ಬರೀ ಉಜ್ಜದ ಆಯ್ತು. ಉಜ್ಜೇನ ಕಾರಿನ ಸಣ್ಣ ಆಗ್ಬೇಕಂತನ ಡೈಟ್ ಮಾಡ್ಬೇಕಂತನ ಕಾರ್? ಅದು ಹಂಗಲ್ರಿ. ಒಂದು ಕೂದಲ ಒಂದೀಟು ಧೂಳು ಕುಂದಂಗಿಲ್ರಿಪ್ಪ. ಯಾರು ಟಚ್ ಮಾಡಂಗಿಲ್ಲ. ಹೊರಗಡೆನ ಹಿಂಗ ನೋಡ್ತಿತ್ತ ಕಣ್ಣು ಬಿಟ್ಕೊಂಡು ಯಾರು ಮುಟ್ಟಿದ್ರು ಏನ, ಯಾರು ಟಚ್ ಮಾಡಿದ್ರು ಏನ, ಏನ್ ಸ್ಕ್ರಾಚ್ ಆತು ಅಂತಂದ್ಬಿಟ್ಟು ಹಿಂಗ ನೋಡ್ತಿತ್ತ. ಮನೆ ಹಂಗ ಸುಮ್ಮನೆ ಮಾತಾಡ್ಸ್ಕೊಂತ ಓ ಕಾರ್ ತಗೊಂಡ್ರೇನ್ರಿ ಅಂಟಿ ಆರಾಮದಿರಲ್ರಿ ಹೆಂಗೈತ್ರಿ ಕಾರ್ ಇದು ತೆಗೆದು ತೋರಿಸ್ರಿಪ್ಪ ಅಂತ ಹೇಳಿ ಕೇಳ್ಕೊಂತ ಹೋದ್ರ ಹೊರಕತ್ ನಾಯಿಲೆ ಬಂದ್ಬಿಟ್ಟಾಳ. ಯವ್ವ ನನ್ನ ಕಾರೆಲ್ಲ ಮುಟ್ಬಿಡ ಯವ್ವ ಸ್ಕ್ರಾಚ್ ಆಗುತ್ತೆ ಹಂಗಾಗುತ್ತೆ ಸುಳ್ಗಾಡ್ ಸಿದ್ಧನಾಗುತ್ತೆ ಹಂಗಾಗುತ್ತೆ. ಅಯ್ಯೋ ಇಷ್ಟು ಕೊಬ್ಬು ದುರಂಕಾರ. ಯಾರಿಗೂ ಬೇಡ್ರಿ. ಮತ್ತೆ ಅದೇನೋ ಇನ್ಸ್ಟಾಗ್ರಾಮ್ನ ಹಾಕ್ಯಾಳಂತ್ರಿ. ಹಾಕ್ಬಿಟ್ಟು ಹೇಳ್ತಾಳಂತ ಏನಂತ ಮೈ ನ್ಯೂ ಕಾರ್ ಅಂತಂದು ಹಾಕ್ಬಿಟ್ಟು ಡೋಂಟ್ ಟಚ್ ಮಿ ಯಾರ್. ಅಲ್ಲಿಂದ ನೋಡಿ ಆಶೀರ್ವಾದ ಮಾಡಿ ಆಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿ. ಆದರೆ ಕಾರಲ್ಲಿ ಲಿಫ್ಟ್ ಮಾತ್ರ ಕೆಳಕೋಗ್ರಿ. ಹಾಗೇನೆ ಕಣ್ಣುಗಳನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ದೃಷ್ಟಿ ಮಾತ್ರ ಬಿಡಬೇಡಿ ನನ್ನ ಕಾರಿಗೆ ಅಂತ ಇನ್ಸ್ಟಾಗ್ರಾಮ್ನ ಸ್ಟೇಟಸ್ ಹಾಕ್ಯಾಳಂತ. ಮತ್ತ ಇನ್ನೊಂದು ಕಾರ್ ಅದ್ರ ಜೊತೆ ತಂದ್ಬಿಟ್ಟು ಮದುವೆ ಮಾಡಿ ತಾಳಿ ಕಟ್ಟಿಸಿ ಎಲ್ಲ ಹನಿಮೂನ್ಗ ಕಳಿಸ್ಬಿಡ್ಬೇಕಿಲ್ಲ. ಮತ್ತೆ ಇನ್ನೊಂದು ಕಾರ್ ತಗೊಂಡು ಹನಿಮೂನ್ ಕಳಿಸ್ಬೇಕಂದ್ರೆ ಮದುವೆ ಮಾಡಿ ಮುಗಿತು ಬಿಡಕತಿ. ಇದನ್ನ ಟಚ್ ಮಾಡೋಲ್ಲ. ಇನ್ನ ಆ ಒಂದು ಕಾರ್ ತಂದು ಆ ಕಾರಿನ ಜೊತೆ ಇದಕ್ಕೆ ಹನಿಮೂನ್ ಕಳಿಸ್ತಾ ಅಂತೀರೇನ್ರಿ? ಅಯ್ಯೋ ಬಿಡಯವ್ವ ಇಷ್ಟ ಇರೋದ. ಅಯ್ಯೋ ನೀರು ತುಂಬ್ತ ಏನೋ ಯವ್ವ. ನಾನು ಬೇರೆ ನಿನ್ನ ಜೊತೆ ಮಾತಾಡ್ಕೊಂಡಿದ್ದೆ. ಬಾಬಾ ನಾನು ಹೋಗ್ಲಿ ಅಂದಿದ್ರಾಗ ಅಂಟೆ ನಡಿ ನಾನು ಬಂದ್ಬಿಡ್ತೀನಿ ನೀರು ತುಂಬಕ. ಇನ್ನೇನು ಮತ್ತೆ ನನ್ನ ಮಗ ಬೇರೆ ಮತ್ತೆ ಒಳಗೆ ಹೋಗ್ಬೇಕಂತ ಸ್ವಲ್ಪ ಚಕ್ಲಿ ಕೊಡ್ಬೇಡಿ ಒಂದು ಸ್ವಲ್ಪ ಕಚ್ಚಿಕ ಮಾಡ್ಬೇಕು. ಏಕೆ ಬರ್ತೀರ ಮಧ್ಯಾಹ್ನ 5 ಗಂಟೆ ಮೇಲೆ ಬರ್ಲೇನ? 5 ಗಂಟೆಗ ಸರಿ ಬರ್ರಿ. ಏ ಲಕ್ಷ್ಮಿ ಅಜ್ಜಿ ನೀನು ಬಾರ ಅಜ್ಜಿ ಒಂದು ಸ್ವಲ್ಪ ಎಳ್ಳು ಹೋಗಿ ಮಾಡ್ಕೊಡ್ಬಂತೈತ. ನೀನು ಸ್ವಲ್ಪ ಉಂಡಿ ಕಟ್ವತಿ ಬಾಲೆ. ನನಗೆ ಒಬ್ಬೇಕೆ ಆಗಂಗಿಲ್ಲ, ಮಗ ಬೇರೆ ಹೋಗ್ತಾನಂತ. ಏನು ಸೊಸಿ ಇದ್ರ ನಾನು ಬೇರೆ ಕೆಲಸ ಮಾಡಿಸ್ಕೋಬೋದಿತ್ತು ನೋಡು. ಆಸೇನ ಸೊಸಿಕೆ ಒಂದು ರೊಟ್ಟಿ ತಿನ್ನಾಕ. ತಾಳು ಇನ್ನ ಸಬ್ದಿಂದಾಗ
ಮ್ಯಾಗ ಬರ್ತಾಳ ಸೊಸಿ ಅವಾಗ ಕೈಯಾಗ ಬಿಸಿ 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 ರೊಟ್ಟಿದ ತಿನ್ವಂತಿ. ಅಂದ್ರೆ ಬಿಸಿ ರೊಟ್ಟಿ ತಿನ್ನಕ್ ನಾನು ಸೊಸಿನ ಕರ್ಕೊಂಡ್ಬರ್ಕನ ತಿನ್ನೇಲಿಪ್ಪ ಬಿಡಾಡಿ ನಿಂದು ಬಾಬಿ ಅಮ್ಮ ಅಂದ್ರೆ ಬರ್ತೇವೆ. ಬಿಡು ಅದಕ್ಕೆ ತಲೆ ಕೆಸ್ಕೊಬೇಡ, ನಡಿ ನಡಿ ಬರ್ತೇನೆ. ಎಷ್ಟೊತ್ತಿಗೆ 5 ಗಂಟೆಗನ ಈಕಿ ಬಂದಾಗ ನಾನು ಬರ್ತೇನೆ. ಲೇ ನೀ ನನ್ನ ಕರಿ, ನಾನು ಬರ್ತೇನೆ. ಸೊಸಿ ಹೇಳ್ಬಿಟ್ಟು ಬರ್ತೇನೆ. ಪಾಪ ನನ್ನ ಸೊಸಿ ಅಂತದಲ್ಲ. ಸರಿ ನಾನು ನೀರು ತುಂಬಕ್ಕೆ ಹೋಗ್ತೀನಿ. ಬರ್ಲಾರೆ? ಬರ್ತೇನೆ ಲಕ್ಷ್ಮಿ. ಹ್ಞೂ ಏನ್ತೀರ ನಡಿ ನಾನು ಬರ್ತೇನೆ. ಅಯ್ಯ ಬರ್ರಿ ಅಯ್ಯವ ಹಂಗೆ ಮಾಡಕತ್ತೀರಿ ಬರ್ರಿ. ಮತ್ತೆ ನೀರೆಲ್ಲ ತುಂಬಿಕೊಂಡು ನಮ್ಮ ಪಾಳೆನ ಹಿಂದೆ ಹಾಕಿದ್ರು ಏನು ಕೊಡ ನೀನು ಎಲ್ಲರೂ ಎಸ್ಬಿಟ್ರೆ ಏನು ಬರ್ರಿ ನೋಡೋಣ. ಬರೀ ಕೊಡ ನಾವು ಒಗೆಯೋದು ಗೀಗೋದು ಇದು ಮಾಡ್ತಿರ್ತಾರ. ಹಿಂದೆ ದೂಪ್ ಬಿಡೋದು ಕೊಡೋಣ. ಮುನ್ನೂರು ತುಂಬ್ಕೊಂಡು ಸುಮ್ಮನೆ ಹೋಗ್ತಾ ಇರೋದು. ಹಿಂದೆ ಬಿಟ್ಟು ಬಿಡೋದು. ಬರ್ಲಿಪ್ಪ ನೋಡೋಣ. ನಡ್ರಿ ಯಮ್ಮ ಬರ್ತೇವೆ. ಹಾಯ್ ಬಾ ಹೋಗ್ರಿ. ಹೋದ್ವಾ ಹೋಲ್ಬಿಡು ಹಾಳಾದು ಊರ್ ಪಿಕಿನ ಸರ್ ಎಷ್ಟು ಐತೈತಿ ಮಂದಿ ಬಗ್ಗೆ ಹೆಂಗೆ ಆಡ್ಕೊಂತಾವು. ಯಾಕ ಇವ್ರು ಗೊತ್ತೇ ಇಲ್ಲ ಅನ್ಸುತ್ತ ಇವ್ರ ಬಗ್ಗೆ ನಮ್ಮ ಮಂದಿ ಬೇರೆ ದೂರ ಆಡ್ಕೊಂತಾರ ಅಂತ. ಎಲ್ಲಾರು ಬಂದು ನನ್ನ ಮುಂದೆ ಆಡ್ಕೊಂತಾರ. ಯಾಕೆ ಹೇಳು ನಾನು ಯಾರಿಗೂ ಭಯ ಬಿಡಂಗಿಲ್ಲಲ್ಲ. ಅದಕ್ಕೆ ಇವ್ರು ಆಡ್ಕೊಡೋ ಮಾತುಗಳು ಕೇಳಿದ್ರೆ ನನಗೂ ಒಂಥರ ಟಿವಿ ನೋಡೋಕ್ಕಿಂತ ಎಂಜಾಯ್ಮೆಂಟ್ ಇಲ್ಲೇ ಸಿಗುತ್ತಾ.